ನಾಗಮಂಗಲ ಪಟ್ಟಣದ ನೇಗಿಲು ಯೋಗಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಪ್ರವೀಣ್ ಕುಮಾರ್ ಇಂದು ಆಯ್ಕೆಯಾಗಿದ್ದಾರೆ. ಇನ್ನು ಸಂಘದ ಕಚೇರಿಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ 15 ನಿರ್ದೇಶಕರು ಇಂದು ತಲಾ 8 ಮತಗಳನ್ನ ಅಧ್ಯಕ್ಷರ ಉಪಾಧ್ಯಕ್ಷರಿಗೆ ನೀಡಿದ್ದು, 1 ಮತಗಳ ಅಂತರದಿಂದ ವಿರೋಧಿಗಳಿಗೆ ಸೋಲಾಯಿತು. ಇನ್ನು ಜೆಡಿಎಸ್ ಬೆಂಬಲಿತರಾಗಿರುವಂತಹ ವಿಜಯ್ ಕುಮಾರ್ ಮತ್ತು ಪ್ರವೀಣ್ ಕುಮಾರ್ ಗೆಲುವು ಸಾಧಿಸುತ್ತಿದ್ದಂತೆ ಕಚೇರಿ ಮುಂದೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ನೂತನ ಉಪಾಧ್ಯಕ್ಷರಿಗೆ ಹಾರ ಹಾಕಿ ಸನ್ಮಾನಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ನಡೆಸಿದರು. ಇನ್ನು ಈ ವೇಳೆ ಮಾತನಾಡಿದಂತಹ ನೂತನ ಅಧ್ಯಕ್ಷರು ಸಂಘದ ಅಭಿವೃದ್ಧಿಗೆ 15 ಜನ ನಿರ್ದೇಶಕರು ಒಗ್ಗಟ್ಟಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು. ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿದ್ದೀನಿ, ಪ್ರವೀಣ ಅಂತ ಇವರು ಆಯ್ಕೆಯಾಗಿದ್ದಾರೆ. ಈ ಸಂಘದಲ್ಲಿ 10 ವರ್ಷದಿಂದ ಅವಿರೋಧ ಮಾಡ್ಕೊಂಡು ಅವರವರೇ ಎಲೆಕ್ಷನ್ ಮಾಡ್ಕೊಂಬರ್ತಾಯಿದ್ರು. ಈ ಸಂಸ್ಥೆಗೆ ಒಂದು ಕಟ್ಟಡ ಕಟ್ಟಿ ಸಾರ್ವಜನಿಕರ ಹಣನ ನಮ್ಮ ಮನೆ ಆಸ್ತಿ ದೇವರು ಎಲ್ಲ ಅಂದ್ಕೊಂಡು ಈ ಸಂಸ್ಥೆನ ಉದ್ಧಾರ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾಯಿದ್ರು ಜನ. ತುಂಟೈಕ್ಳು ಅಂಥವ್ರು ಇಂಥವ್ರು ಸೊಸೈಟಿ ಹಾಳು ಮಾಡೋದಂತ ಯಾವುದೂ ಹಾಳು ಮಾಡಿಲ್ಲ ನಾವು. ಅದೆಲ್ಲರ ನ್ಯಾಯ ನೀತಿ ಇದ್ದರೆ ದೇವ್ರು ನೋಡ್ತಾನೆ. ಏನೇ ಇದ್ದರೂ ನ್ಯಾಯ ತೀರ್ಪು ಕೊಟ್ಟರು ನನ್ನ ಆಶೀರ್ವಾದ ಮಾಡೋರೆ. ನಾವು ಈ ಸಂಸ್ಥೆನ ಒಂದು ಹಂತಕ್ಕೆ ತೊಗೊಂಡೋಗಿ ಒಂದು ಕಟ್ಟಡ ಕಟ್ಟಿ ನಿರ್ಮಾಣ ಮಾಡಿ ಆಚೆ ಬರ್ತೀವಿ. ಎಲ್ಲರೂ 8 ಜನ ನಿರ್ದೇಶಕರು, ಅವರು 7 ಜನ ಸೇರಿಸಿ 15 ಜನ ಒಗ್ಗಟ್ಟಿಗೆ ಈ ಸಂಘನ ಕಟ್ಕೊಂಡೋಗ್ತೀವಿ.